ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೆ ಹೊಸ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರ ನೇತೃತ್ವದ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬಂಪರ್ ಗಿಫ್ಟ್. BPL ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ. ಆ ಬಂಪರ್ ಗಿಫ್ಟಿಂದ ನಿಮಗೆ ಭಾಳಷ್ಟು ಲಾಭಗಳಿದೆ. ಆ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟು, ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ವಿಡಿಯೋ ಬಟನ್ಗಳನ್ನು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. BPL ಕಾರ್ಡ್ಗಳು ರದ್ದಾಗಿ ಎಷ್ಟೋ ಲಕ್ಷ ಜನಕ್ಕೆ ತೊಂದರೆಗಳಾಗಿತ್ತು. ಆದಾಯದ ಮಿತಿಯಿಂದ BPL ಕಾರ್ಡ್ ರದ್ದಾಗಿ ಎಲ್ಲ ಸೌಕರ್ಯಗಳು ನಿಂತೋಗಿತ್ತು. ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಗುಡ್ ನ್ಯೂಸನ್ನು ಕೊಟ್ಟು ಮತ್ತೆ BPL ಕಾರ್ಡ್ ಸಿಗುವಂತಹ ಭಾಗ್ಯವನ್ನು ಕರುಣಿಸಿದರೆ. ಅದೇನು ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ BPL ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಈ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂಥ BPL ಕಾರ್ಡ್ ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ಏರಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಲಕ್ಷಾಂತರ ಕಾರ್ಡ್ಗಳು ರದ್ದಾಗಿದೆ, ಆದಾಯದ ಮಿತಿ ಹೆಚ್ಚಳ ಆಗಿದೆ ಅಂತ. ಈ ಆದಾಯದ ಮಿತಿಯಿಂದ ಹೆಚ್ಚಳದಿಂದಾಗಿ ರದ್ದಾದಂತಹ BPL ಕಾರ್ಡ್ಗಳು ಈಗಾಗಲೇ APL ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ. ಅವು ಮತ್ತೆ BPL ಕಾರ್ಡ್ ಆಗುವಂಥ ಸಾಧ್ಯತೆ ಇದೆ. BPL ಕಾರ್ಡ್ ಪಡೆಯಲು ನಿಗದಿಗೊಳಿಸಿದ್ದಂಥ ಈ ಹಿಂದೆ ಇದ್ದಂಥ ಆದಾಯದ ಮಿತಿ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣಾ ಆಯೋಗದ ಶಿಫಾರಸ್ಸಿನಂತೆ 3 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಚಿಂತನೆ ನಡೆಸಲಾಗಿದೆ ಅಂತ ಹೇಳಿ ರಾಜ್ಯದ ಆಹಾರ ಹಾಗೂ ನಾಗರಿಕ ಪೂರೈಕೆ ಗ್ರಾಹಕರ ವ್ಯವಹಾರ ಸಚಿವರಾದ KH ಮುನಿಯಪ್ಪ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ KH ಮುನಿಯಪ್ಪ ಅವರು ಈಗಾಗಲೇ ತೆರಿಗೆ ಪಾವತಿಸುವಂಥವರು ಸೇರಿದಂತೆ ವಿವಿಧ ಕಾರಣಗಳಿಂದ ಪಡಿತರ ಹಂಚಿಕೆ ಸ್ಥಗಿತಗೊಂಡಿರುವಂತಹ BPL ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ಪರಿವರ್ತಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. BPL ಕಾರ್ಡ್ ಪಡಿತರ ಚೀಟಿ ಹೊಂದಿರುವ ಮನೆ ಯಜಮಾನಿ ನಿಧನರಾದರೆ ಅವರ ಸ್ಥಾನಕ್ಕೆ ಸೊಸೆ ಅಥವಾ ಮಗಳ ಹೆಸರನ್ನು ಸೇರಿಸಲು 1 ತಿಂಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತ ಕೂಡ ಇದೇ ಸಮಯದಲ್ಲಿ ತಿಳಿಸಿದ್ದಾರೆ. ಈ ಹಿಂದೆ ಅರ್ಜಿ ಸಲ್ಲಿಸಲು ಅನುಮೋದನೆ ಸಿಗಲು 3 ತಿಂಗಳು ಬೇಕಾಗಿತ್ತು. ಆದರೆ ಈಗ ಕೇವಲ 1 ತಿಂಗಳ ಅವಧಿಯಲ್ಲಿ ಇದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನೀವು ಪ್ರತಿ ತಿಂಗಳು 25,000 ರೂಪಾಯಿ ಆದಾಯ ಇದ್ದರೂ ಕೂಡ ಇನ್ನು ಮುಂದೆ BPL ಕಾರ್ಡ್ ಪಡೆಯಲು ಅರ್ಹರಾಗಿರ್ತೀರಿ. ವಾರ್ಷಿಕ ಆದಾಯ 1,20,000 ರೂಪಾಯಿಯಿಂದ 3 ಲಕ್ಷಕ್ಕೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. BPL ಕಾರ್ಡ್ ಪಡೆಯಲು ಈವರೆಗೂ ಇದ್ದಂತಹ ಮಾನದಂಡವನ್ನು, ಆದಾಯದ ಮಿತಿಯನ್ನು ತೆಗೆದುಹಾಕಿರುವಂಥ ಸರ್ಕಾರ 3 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ರೆ ಲಕ್ಷಾಂತರ ಬಡವರಿಗೆ ಇದರಿಂದ ಉಪಯೋಗ ಆಗತ್ತೆ. ಇನ್ನು ಮುಂದೆ ಪ್ರತಿಯೊಬ್ಬರು BPL ಕಾರ್ಡನ್ನು ಪಡ್ಕೊಂಡು, BPL ಕಾರ್ಡು ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು ಎಷ್ಟೇ ಸಿಂಪಲ್ಲಾಗಿ, ಆಹಾರದ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯ ಫಲಾನುಭವಿಗಳಿಗೆ BPL ಕಾರ್ಡು ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ BPL ಕಾರ್ಡ್ ಆಹಾರ ಪದಾರ್ಥಗಳಿಗಿಂತ ಆಯುಷ್ಮಾನ್ ಭಾರತ ಕಾರ್ಡ್ ಪಡೆಯಲು ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿರೋದು ತುಂಬ ಉತ್ತಮವಾದ ನಿರ್ಧಾರ ಅಂತಲೇ ಹೇಳ್ಬೋದು. ಅದೇ ರೀತಿ ಗ್ರಾಹಕರ ಆಹಾರ ಪದಾರ್ಥಗಳನ್ನು ಕಳ್ಳ ಸಾಗಾಣಿಕೆ ಮಾಡೋದನ್ನು ತಪ್ಪಿಸೋಕ್ಕೆ ಗೋಡನ್ಗಳ ಮೇಲೆ CC ಕ್ಯಾಮ್ರಾದ ನಿಗಾವನ್ನು ಇಡಲು ಕೂಡ ಇದೇ ವೇಳೆ ತಿಳಿಸಿದ್ದಾರೆ. BPL ಕಾರ್ಡಲ್ಲಿ ಸಿಗುವಂಥ ಎಲ್ಲ ಲಾಭಗಳನ್ನು ನಿಜವಾದ ಅರ್ಹ ಬಡವರಿಗೆ ಸಿಗುವಂತೆ ಆಗಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು, ರಾಜ್ಯ ಸರ್ಕಾರದ ಮಾಹಿತಿಗಳನ್ನು
ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.